ತಲೆಬುರುಡೆ ರಹಸ್ಯದ ಬಗ್ಗೆ ಈಗ ಅಲ್ಲಿರುವಂತಹ ಸ್ಥಳೀಯರು ಜೊತೆಯಲ್ಲಿ ಭಕ್ತರು ಏನ್ ಹೇಳ್ತಾ ಇದ್ದಾರೆ, ಸಮಾಧಿಗಳ ಉತ್ಖನನ ಕುರಿತು ಸ್ಥಳೀಯರು ಮಾತಾಡಿದ್ದಾರೆ. ಮಂಜುನಾಥ ಸ್ವಾಮಿ ಎಲ್ಲವನ್ನೂ ಕೂಡ ನೋಡ್ಕೊಳ್ತಾನೆ ಅನ್ನುವಂತಹ ಮಾತನ್ನ ಅಲ್ಲಿನ ಸ್ಥಳೀಯರು ಹಾಗೂ ಭಕ್ತರು ಹೇಳ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಸ್ಥಳೀಯರು ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಧರ್ಮಸ್ಥಳದ ತಲೆಬುರುಡೆ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇರುವಂತದ್ದು. ಪ್ರಮುಖವಾಗಿ 2 ದಿನ SIT ಅವರು ಮುಸುಕುದಾರಿನ ಡ್ರಿಲ್ ಮಾಡಿದ್ರು. ಅದಾದ ಬಳಿಕ ಇವತ್ತು 3ನೇ ದಿನ ಅಂದ್ರೆ ಗುಂಡಿಗಳನ್ನ ಆಗಿವಲ್ಲಿಗೆ ಮುಂದಾಕಿದ್ದಾರೆ. ಇದುವರೆಗೂ ಯಾವುದೇ ಕಳೆಬರ ಸಿಕ್ಕಿಲ್ಲ ಅಂತ ಹೇಳ್ಬೋದು. ಸದ್ಯ ನೋಡ್ತಿರುವ ದೃಶ್ಯದಲ್ಲಿ ಹಾಸನ ತಾಲೂಕಿನ ಒಂದಿಷ್ಟು ಹಾಸನ ಜಿಲ್ಲೆ ಒಂದಿಷ್ಟು ಜನರಿದ್ದಾರೆ. ಚನ್ನರಾಯಪಟ್ಟಣ ತಾಲೂಕಿನ ಒಂದು ಹಳ್ಳಿಯಿಂದ ಬಂದಿದ್ದಾರೆ, ಬೇಡಿಗನಹಳ್ಳಿ ಅಂತ ಹೇಳಿ. ಆ ಊರಿನ ಜನರು ಕೂಡ ಧರ್ಮಸ್ಥಳಕ್ಕೆ ಪ್ರತಿ ವರ್ಷ ಬರ್ತಾರಂತೆ. ಸದ್ಯ ಪ್ರಕರಣದ ಬಗ್ಗೆ ಒಂದು ಕೊಂಚ ಬೇಸರ ವ್ಯಕ್ತಪಡಿಸ್ತಾ ಇರುವಂತದ್ದು. ನಾನು ಅವ್ರನ್ನ ಪ್ರಮುಖವಾಗಿ ಮಾತನಾಡಿಸೋ ಕೆಲಸವನ್ನ ಮಾಡಕ್ ಮುಂದಾಗ್ತೇನೆ. ಸರ್, ಈಗ ತಾವೆಲ್ಲಿಂದ ಬಂದಿದ್ದೀರಿ? ಹಾಸನ ಚಂದ್ರಾಪಣ್ಣ. ಸರ್, ಇಲ್ಲಿ ಒಂದಿಷ್ಟು ಗೊಂದಲಗಳಿರುವಂತದ್ದು, ಏನ್ ಹೇಳ್ತೀರಿ ಈ ಬಗ್ಗೆ? ಅವ್ರಿಗೆ ಕೊಡಿ ಸರ್, ಏನ್ ಹೇಳ್ತೀರಿ ಈ ಬಗ್ಗೆ? ದೇವಸ್ಥಾನದ ಬಗ್ಗೆ ಅಭಿಪ್ರಾಯ ಇದೆ. ದೇವಸ್ಥಾನ ಚೆನ್ನಾಗಿ ನಡೆಯುತ್ತೆ, ನಮಗೆಲ್ಲ ಗೌರವ ಇದೆ ದೇವಸ್ಥಾನದ ಬಗ್ಗೆ. ದೇವಸ್ಥಾನದ ಬಗ್ಗೆ ಏನ್ ಪ್ರಕರಣ ಏನಿಲ್ಲ, ಆ ತರ ಏನಿಲ್ಲ. ಮುಸುಕದಾರಿ ಒಬ್ಬ ಬಂದು ಮಾಸ್ಕ್ ಹಾಕೊಂಡು ಒಂದಿಟ್ಟು SITಗೆ ಡ್ರಿಲ್ ಮಾಡ್ಕೊಳ್ಳೋ ವ್ಯವಸ್ಥೆ ಆಗಿರ್ಬೋದು. ಇನ್ನ ಸರ್ಕಾರ SIT ನೇಮಕ ಮಾಡಿ ಇಲ್ಲಿ ಶವಗಳಿದಾವೆ, ಹೂತಕ್ಕಿದೆ ಅಂತ ಹೇಳ್ತಿದ್ದಾನೆ. ಇದು ನಂಬ್ತೀರಾ ತಾವು? ಅದ್ರ ಬಗ್ಗೆ ನಮ್ಗೇನು ಮಾಹಿತಿ ಇಲ್ಲ, ಅದನ್ನ ನಾವು ಇದುವರೆಗೂ ನಂಬಿವಿಲ್ಲ. ಆಗಿರೋದು ಹೆಂಗೈತೆ ಅಂತ ನೋಡ್ಕೋಬೇಕು. ದೇವಸ್ಥಾನದ ಬಗ್ಗೆ ಅಂತೂ ಓಕೆ. ತಾವೇನ್ ಹೇಳ್ತೀರಿ? ಸರ್, ದೇವಸ್ಥಾನ ಬಗ್ಗೆ ಯಾರೇನು ಮಾತಾಡಂಗಿಲ್ಲ. ಅಭಿಪ್ರಾಯ ದೇವರ ಧರ್ಮ ಕಾಪಾಡ್ಬೇಕಷ್ಟೇ. ಇವರು ಧರ್ಮನೇ ಕಾಪಾಡಬೇಕು ಇದನ್ನ. ಓಕೆ, ತಾವೇನ್ ಹೇಳ್ತೀರಿ ಸರ್? ಅದೆಲ್ಲ ದೇವ್ರಿಗೆ ಬಿಟ್ಟಿದೆ ಸರ್, ಅಷ್ಟೇ. ಅಲ್ಲ, ಈಗ ಈ ತರ ಪ್ರಕರಣಗಳು ಹೆಚ್ಚಾಗ್ತಾ ಇರುವಂತದ್ದು, ಹೆಣ್ಮಕ್ಳ ರಕ್ಷಣೆ ಇಲ್ಲ ಅಂತಕ್ಕಂಥ ಒಂದಿಷ್ಟು ಮಾತಾಡ್ತೀವಿ. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ನಮ್ಗೆ ಏನ್ ಹೇಳಕ್ಕಾಗಲ್ಲ ಸರ್. ತಾವೇನ್ ಹೇಳ್ತೀರಿ ಸರ್? ಸರ್, ಹಿಂದಿನಿಂದಲೂ ಕೂಡ ನಮ್ ದೇವ್ರ ಬಗ್ಗೆ ಅಪಾರವಾದ ನಂಬಿಕೆ ಇದೆ. ಮಂಜುನಾಥನ ಬಗ್ಗೆ ಇಲ್ಲಿ ನಡೆದಿರ್ತಕ್ಕಂಥ ಪ್ರಕರಣಕ್ಕೆ ಮಂಜುನಾಥನೇ ಶಿಕ್ಷೆ ಕೊಡ್ತಾನೆ ಅನ್ನೋ ನಂಬಿಕೆ ಇದೆ ನನಗೆ. ಅಲ್ಲ, ಈಗ ಬಂದು ಈ ರೀತಿ ಮಾತಾಡೋ ವ್ಯವಸ್ಥೆ ಈ ತರ ಆಗಿದೆ ಅಂತ ಹೇಳ್ತಿದ್ದಾರೆ. ತಮ್ಮ ಧಾರ್ಮಿಕ ಭಾವನೆಗೆ ಯಾವ ತರ ಧಕ್ಕೆ ಆಗ್ತದೆ ಅಂತ? ಅದು ಕಾನೂನು ಇದೆ, ಕಾನೂನು ನೋಡ್ಕೊತದೆ. ನಮ್ಮ ಮಂಜುನಾಥ ಇದ್ದಾನೆ, ಅವ್ರು ಶಿಕ್ಷೆ ಕೊಡ್ತಾರೆ ಅನ್ನೋದು ನಮ್ಮ ಭಾವನೆ. ಆತರ ಆಗಿದೆ ಅನ್ಸುತ್ತೆ ನಿಮ್ಗೆ? ಇಲ್ಲಿ ಏನಾದ್ರು ನಮ್ಮ ಪ್ರಕರಣ ನಮಗೆ ಗೊತ್ತಿಲ್ಲ, ನಂಬಿಕೆ ಇಲ್ಲ ತಮಗೆ? ನಂಬಿಕೆ ಇಲ್ಲ. ತಾವೇನ್ ಹೇಳ್ತೀರಿ? ಶಿಕ್ಷೆ ಆಗ್ಬೇಕು. ತಾವೇನ್ ಹೇಳ್ತೀರಿ? ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೆ ಶಿಕ್ಷೆ ಕೊಡ್ಬೇಕು, ಕೊಡ್ತಾನೆ. ಮಂಜುನಾಥ ಸ್ವಾಮಿ ಏನ್ ಶಿಕ್ಷೆ ಕೂಡ ಕೊಡ್ತಾರೆ, ತಪ್ಪು ಮಾಡಿಲ್ಲ ಅಂತಂದ್ರೆ ಶಿಕ್ಷೆ ಕೊಡ್ತಾರೆ. ತಾವೇನ್ ಹೇಳ್ತೀರಿ? ಸರ್, ನಾವು ಅಪಾರ ದಿನದಿಂದ ದೇವ್ರನ್ನೇ ನಂಬಿದೀವಿ. ಇಲ್ಲಿ ಮಂಜುನಾಥ ಸ್ವಾಮಿನ ನಂಬಿಕೆ ಇಟ್ಟು ಬರ್ತಾ ಇದೀವಿ. ಇಲ್ಲಿ ಹಂಗೆ ಆಗೇನಾದ್ರೂ ತಪ್ಪು ನಡೆದಿದ್ರೆ ಒಂದು ಕಾನೂನಿದೆ, ಕಾನೂನ್ಗೆ ಅವರು ಬಚಾವಾದ್ರೆ ಕಾನೂನಿಂದ ದೇವರಿದ್ದಾನೆ, ಆ ದೇವರೇ ನೋಡ್ಕೋಬೇಕು. ತಪ್ಪು ನಡೆದಿದ್ದೀವೋ ನಡೆದಿಲ್ವೋ ಅದು ನಮಗೆ ಗೊತ್ತಿಲ್ಲ, ನಾವು ಕಣ್ಣಾರ ಕಂಡಿಲ್ಲ. ಒಂದ್ ವೇಳೆ ಆ ರೀತಿ ನಡೆದ್ರೆ ದೇವ್ರ ಶಿಕ್ಷೆ ಕೊಡ್ತಾನೆ. ಇನ್ನು ಅದು ಬಿಟ್ರೆ ಇನ್ನು ಏನಾರ ಮುಂದೆ ಈ ತರ ಅದೇ ರೀತಿ ಆಗಿದ್ರೆ ಇನ್ನು ಆಗೋ ರೀತಿನ ಈ ದೇವ್ರು ನೋಡಿ ತಪ್ಪಿಸ್ಬೇಕು ಅದನ್ನ. ಈ ಕಾನೂನು ಇದೆ, ಕಾನೂನು ಸ್ವಲ್ಪ ಶಿಕ್ಷಿಸ್ಬೇಕು ಅದನ್ನ. ಇನ್ನ ಸುಮ್ನೆ ನಮಗೆ ಗೊತ್ತಿಲ್ಲದಿರೋ ಮಾಹಿತಿನ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟು ಮಾತಾಡಬಾರ್ದು. ಈಗ ಒಂದಲ್ಲ ಎರಡಲ್ಲ ನೂರಾರು ಜನರ ಶವಗಳನ್ನು ಹೂತಾಕಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರದಿಂದ SIT ತನಕ ಕೊಟ್ಟಿದೆ, ಅಧಿಕಾರಿ ಕೂಡ ಡ್ರಿಲ್ ಮಾಡುವ ವ್ಯವಸ್ಥೆ ಆಗಿರ್ಬೋದು, ಕಳೆಬರ ಹುಡುಕೋ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಈ ರೀತಿ ಮಾಡೋದ್ರಿಂದ ತಮ್ಮ ಧಾರ್ಮಿಕ ಭಾವನೆಗೆ ಯಾವ ರೀತಿ ಧಕ್ಕೆ ಆಗಿದೆ ಅಂತ? ಸರ್, ತಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ಆಯ್ತೆ ಅಂತ ಅಂದ್ರೆ ಯಾರು ಎಲ್ಲ ಅವರು ಒಂದು ನಮ್ಮನೆ ಹೆಣ್ಮಗ್ಳಿದ್ದಂಗಿಲ್ವ್ರ? ಅದು ಆ ರೀತಿ ಯಾರಿಗೂ ಆಗ್ಬಾರ್ದು, ಅನ್ಯಾಯ ಆಗ್ಬಾರ್ದು. ಒಂದ್ ವೇಳೆ ಆಗೈತಲ್ವ್ರ, ಶಿಕ್ಷೆ ಆಗ್ಲಿ. ಶಿಕ್ಷೆಗೆ ಅದು ನಮ್ಗೆ ಇನ್ನು ಕನ್ಫರ್ಮ್ ನಮ್ಗೆ ಆಗೈತು ಆಗಿರೋ ಎಷ್ಟು ಜನ ಇದು ಇನ್ನು ಈ ಸತ್ಯ ಮತ್ತೆ ಬೆಳಕಿ ಬರ್ತದೆ. ಇನ್ನ ನಾಳೆ ನಾಡದಲ್ಲಿ ಇವತ್ತು ಯಾವ್ದೋ ಒಂದು ಹೊಸ ಲಕ್ಷ್ಮಿನ ಹೆಸರು ಪ್ರಸ್ತಾಪ ಆಗಿತ್ತು ಆಲ್ರೆಡಿ. ಇವಾಗ ಇನ್ ಮುಂದೆ ನೋಡೋಣ, ಅದ್ ಬಂದು ನೋಡಿದ್ರೆ ಅವ್ರಿಗೆ ಶಿಕ್ಷೆ ಆಗ್ಲಿ, ದೇವ್ರ ಆಗಿದ್ರೆ ಶಿಕ್ಷೆ ಕೊಡ್ಲಿ, ಆಗದೇ ಇದ್ರೆ ವ್ಯವಸ್ಥೆ ಇಲ್ಲ. ಓಕೆ ಸರ್, ತಾವೇನ್ ಹೇಳ್ತೀರಿ ಈ ಬಗ್ಗೆ? ಸರ್, ಅದು ಒಂದು ವೇಳೆ ಈ ರೀತಿ ನಡೆದಿದ್ರೆ ಆ ದೇವರೇ ಇದಕ್ಕೆಲ್ಲ ಶಿಕ್ಷೆ ಕೊಡ್ಲೇಬೇಕು. ಅನ್ಯಾಯದ ವಿರುದ್ಧ ನಾವು ಇದ್ದೇ ಇರ್ತೀವಿ. ಅಂದ್ರೆ ದೇವ್ರ ಮೇಲೆ ಅಪಾರವಾದ ನಂಬಿಕೆ ಇದೆ. ಈಗ 100 ಜನನ ಹೂತಾಕಿದ್ರೆ ಅಂತ ಹೇಳ್ತಾರೆ. ಒಬ್ಬ ವ್ಯಕ್ತಿ ಆ ರೀತಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆನಾ? ಅದ್ರ ಬಗ್ಗೆ ನಮಗೆ ಮಾಹಿತಿ ಗೊತ್ತಿಲ್ಲ. ದೇವ್ರ ಬಗ್ಗೆ ನಂಬಿಕೆ ಇದೆ, ಈ ರೀತಿ ಆಗಿಲ್ಲ ಅಂತ ಅನಿಸುತ್ತೆ ಮನ್ಸು. ಒಂದ್ ವೇಳೆ ಆಗಿದ್ರೆ ಇದಕ್ಕೆಲ್ಲ ಶಿಕ್ಷೆ ಆಗ್ಲೇಬೇಕು. ತಾವೇನ್ ಹೇಳ್ತೀರಿ? ಸರ್, ನಮ್ಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ನಾವು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ನಂಬಿದೀವಿ. ಧರ್ಮ ಕರ್ಮ ಎಲ್ಲ ಧರ್ಮಸ್ಥಳ ಮಂಜುನಾಥ ಸ್ವಾಮಿನೇ ನೋಡ್ಕೋಬೇಕು. ಅದನ್ನ ಬಿಟ್ರೆ ಬೇರೆ ಏನು ಹೇಳಕ್ಕಾಗಲ್ಲ. ಇಲ್ಲ ಕಾನೂನು ಪ್ರಕಾರ ಏನಾಗುತ್ತೆ ಅದಾಗುತ್ತೆ. ತಾವೇನ್ ಹೇಳ್ತೀರಿ? ಸರ್, ನಮಗೂ ಧರ್ಮಸ್ಥಳದ ಬಗ್ಗೆ ಅಪಾರವಾದ ಗೌರವ ಇದೆ. ಹಾಗಾಗಿ ಇದ್ರ ಬಗ್ಗೆ ಆ ಭಗವಂತನೇ ಧರ್ಮ ಕರ್ಮ ಅನ್ನೋದು ಅವನೇ ತುಗಬಣ್ಣ ಮಾಡಬೇಕು. ಹಾಗಾಗಿ ಇದ್ರ ಬಗ್ಗೆ ನಾವು ಏನು ಹೇಳಕ್ ಇಷ್ಟಪಡಕ ಏನಿಲ್ಲ. ಹಿಂದಿನಿಂದಲೂ ದೇವ್ರ ಮೇಲೆ ಭಾರಿ ಭಕ್ತಿ ಇದೆ, ಹೆಸರುವಾಸಿ ಆಗಿದೆ. ಮತ್ತೆ ಈ ದೇವ್ರ ಮೇಲೆ ರಾಜಕಾರಣಿಗಳು ಸಹ ಸತ್ಯ ಭಾಷೆ ಅವೆಲ್ಲ ಇಟ್ಟುಕೊಂಡು ಬಂದು ಅವ್ರಿಗೆಲ್ಲ ತುಂಬಾ ಒಳ್ಳೇದು ಆಗಿದೆ, ಕೆಟ್ಟದ್ದು ಆಗಿದೆ. ಅದರಿಂದ ದೇವರು ಅನ್ನೋದು ಧರ್ಮಸ್ಥಳದಲ್ಲಿ ನಿಜವಾದಂಥದ್ದು. ಮತ್ತೆ ಈ ಕೇಸು ವಗೇರೆ ಬಂದಾಗ ಯಾರು ಕಣ್ಣಾರೆ ನೋಡಿಲ್ಲ. ಅದು ಸುಮ್ಮನೆ ನಾವು ಹಾಗೆ ಹೀಗೆ ಅಂತ ಮಾತಾಡಕ್ಕಾಗಲ್ಲ. ಅದು ಭಗವಂತನಿಚ್ಛೆ. ಅದರಿಂದ ಏನೇ ಅವ್ರು ತಪ್ಪುಗಳು ಮಾಡಿದ್ರೆ
ಭಗವಂತನೇ ನೋಡ್ಕೊತಾನೆ. ಶಿಕ್ಷೆನೂ ಕೂಡ ದೇವರು ಬಿಡಲ್ಲ, ಮನುಷ್ಯರು ಬಿಟ್ಟರು ಕೂಡ ಭಗವಂತ ಬಿಡಲ್ಲ. ಅದರಿಂದ ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದೇ ಆಗುತ್ತೆ, ಒಳ್ಳೇದು ಮಾಡಿದ್ರೆ ಒಳ್ಳೇದೇ ಆಗುತ್ತೆ. ಇಲ್ಲದೆಲ್ಲ ಹೇಳೋ ಅವಶ್ಯಕತೆ ನಮಗೂ ಇಲ್ಲ, ಅವೆಲ್ಲ ಮಾತಾಡಲೂಬಾರ್ದು. ದೇವರೇ ನೋಡ್ಕೊಂಡು ಆ ದೇವರು ಮಂಜುನಾಥ ಒಳ್ಳೇದು ಮಾಡಲಿ ಅಂತ ಎಲ್ಲರಿಗೂ ನಾವು ಬೇಡ್ಕೊತಾ ಇದ್ದೀವಿ. ಧರ್ಮಸ್ಥಳ ಶಕ್ತಿಪೀಠ, ಇಲ್ಲಿ ಯಾವುದೇ ಸಮಸ್ಯೆ ಮಾಡಿದ್ರು ಕೂಡ ಆ ದೇವರೇ ಭಗವಂತನೇ ನೋಡ್ಕೊಳ್ತಾನೆ. ಇದು ಸದ್ಯ ಇಲ್ಲಿ ಬಂದಂತ ಭಕ್ತರ ಮಾತುಗಳು ಅಂತ ಹೇಳ್ಬೋದು. ಕ್ಯಾಮರಾ ಶಂಕರ್ ಕೊಪ್ಪ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಮಂಗಳೂರು. ತಲೆಬುರುಡೆ ರಹಸ್ಯದ ಬಗ್ಗೆ ಈಗ ಅಲ್ಲಿರುವಂತಹ ಸ್ಥಳೀಯರು ಜೊತೆಯಲ್ಲಿ ಭಕ್ತರು ಏನ್ ಹೇಳ್ತಾ ಇದ್ದಾರೆ, ಸಮಾಧಿಗಳ ಉತ್ಖನನ ಕುರಿತು ಸ್ಥಳೀಯರು ಮಾತಾಡಿದ್ದಾರೆ. ಮಂಜುನಾಥ ಸ್ವಾಮಿ ಎಲ್ಲವನ್ನೂ ಕೂಡ ನೋಡ್ಕೊಳ್ತಾನೆ ಅನ್ನುವಂತಹ ಮಾತನ್ನ ಅಲ್ಲಿನ ಸ್ಥಳೀಯರು ಹಾಗೂ ಭಕ್ತರು ಹೇಳ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಸ್ಥಳೀಯರು ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಧರ್ಮಸ್ಥಳದ ತಲೆಬುರುಡೆ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇರುವಂತದ್ದು. ಪ್ರಮುಖವಾಗಿ 2 ದಿನ SIT ಅವರು ಮುಸುಕುದಾರಿನ ಡ್ರಿಲ್ ಮಾಡಿದ್ರು. ಅದಾದ ಬಳಿಕ ಇವತ್ತು 3ನೇ ದಿನ ಅಂದ್ರೆ ಗುಂಡಿಗಳನ್ನ ಅಗೆಯುವಲ್ಲಿಗೆ ಮುಂದಾಗಿದ್ದಾರೆ. ಇದುವರೆಗೂ ಯಾವುದೇ ಕಳೆಬರ ಸಿಕ್ಕಿಲ್ಲ ಅಂತ ಹೇಳ್ಬೋದು. ಸದ್ಯ ನೋಡ್ತಿರಬಹುದು ದೃಶ್ಯದಲ್ಲಿ ಹಾಸನ ತಾಲೂಕಿನ ಹಾಸನ ಜಿಲ್ಲೆ ಒಂದಿಷ್ಟು ಜನರಿದ್ದಾರೆ. ಆ ಚನ್ನರಾಯಪಟ್ಟಣ ತಾಲೂಕಿನ ಒಂದು ಹಳ್ಳಿಯಿಂದ ಬಂದಿದ್ದಾರೆ, ಬೇಡಿಗನಹಳ್ಳಿ ಅಂತ ಹೇಳಿ. ಆ ಊರಿನ ಜನರು ಕೂಡ ಧರ್ಮಸ್ಥಳಕ್ಕೆ ಪ್ರತಿ ವರ್ಷ ಬರ್ತಾರಂತೆ. ಸದ್ಯ ಪ್ರಕರಣದ ಬಗ್ಗೆ ಒಂದು ಕೊಂಚ ಬೇಸರ ವ್ಯಕ್ತಪಡಿಸ್ತಾ ಇರುವಂತದ್ದು. ನಾನು ಅವ್ರನ್ನ ಪ್ರಮುಖವಾಗಿ ಮಾತನಾಡಿಸೋ ಕೆಲಸವನ್ನ ಮಾಡಕ್ ಮುಂದಾಗ್ತೇನೆ. ಸರ್, ಈಗ ತಾವೆಲ್ಲಿಂದ ಬಂದಿದ್ದೀರಿ? ಹಾಸನ ಚಂದ್ರಾಪಣ. ಸರ್, ಇಲ್ಲಿ ಒಂದಿಷ್ಟು ಗೊಂದಲಗಳೇನಂತದ್ದು, ಏನ್ ಹೇಳ್ತೀರಿ ಈ ಬಗ್ಗೆ? ಅವ್ರಿಗೆ ಕೊಡಿ ಸರ್, ಏನ್ ಹೇಳ್ತೀರಿ ಈ ಬಗ್ಗೆ? ದೇವಸ್ಥಾನದ ಬಗ್ಗೆ ಅಭಿಪ್ರಾಯ ಇದೆ. ದೇವಸ್ಥಾನ ಚೆನ್ನಾಗಿ ನಡೆಯುತ್ತೆ, ನಮ್ಗೆಲ್ಲ ಗೌರವ ಇದೆ ದೇವಸ್ಥಾನದ ಬಗ್ಗೆ. ದೇವಸ್ಥಾನದ ಬಗ್ಗೆ ಏನ್ ಪ್ರಭಾವ ಏನಿಲ್ಲ, ಆ ತರ ಏನಿಲ್ಲ. ಮುಸುಕುದಾರಿ ಒಬ್ಬ ಬಂದು ಮಾಸ್ಕ್ ಹಾಕೊಂಡು ಒಂದಿಟ್ಟು SITಗೆ ಡ್ರಿಲ್ ಮಾಡ್ಕೊಳ್ಳೋ ವ್ಯವಸ್ಥೆ ಆಗಿರ್ಬೋದು. ಇನ್ನ ಸರ್ಕಾರ SIT ನೇಮಕ ಮಾಡಿ ಇಲ್ಲಿ ಶವಗಳಿದಾವೆ, ಹೂತಕ್ಕಿದೆ ಅಂತ ಹೇಳ್ತಿದ್ದಾನೆ. ಇದು ನಂಬ್ತೀರಾ ತಾವು? ಅದ್ರ ಬಗ್ಗೆ ನಮ್ಗೇನು ಮಾಹಿತಿ ಇಲ್ಲ, ಅದನ್ನ ನಾವು ಇದುವರೆಗೂ ನಂಬಿವಿಲ್ಲ. ಆಗಿರೋದು ಹೆಂಗೈತೆ ಅಂತ ನೋಡ್ಕೋಬೇಕು. ದೇವಸ್ಥಾನದ ಬಗ್ಗೆ ಅಂತೂ ಓಕೆ. ತಾವೇನ್ ಹೇಳ್ತೀರಿ? ಸರ್, ದೇವಸ್ಥಾನ ಬಗ್ಗೆ ಯಾರೇನು ಮಾತಾಡಂಗಿಲ್ಲ. ಅಭಿಪ್ರಾಯ ದೇವರ ಧರ್ಮ ಕಾಪಾಡ್ಬೇಕಷ್ಟೇ. ಇವರು ಧರ್ಮನೇ ಕಾಪಾಡಬೇಕು ಇದನ್ನ. ಓಕೆ, ತಾವೇನ್ ಹೇಳ್ತೀರಿ ಸರ್? ಅದೆಲ್ಲ ದೇವ್ರಿಗೆ ಬಿಟ್ಟಿದೆ ಸರ್. ಅಷ್ಟೇ ಅಲ್ಲ, ಈಗ ಈ ತರ ಪ್ರಕರಣಗಳು ಹೆಚ್ಚಾಗ್ತಾ ಇರುವಂತದ್ದು, ಹೆಣ್ಮಕ್ಳ ರಕ್ಷಣೆ ಇಲ್ಲ ಅಂತಕ್ಕಂಥ ಒಂದಿಷ್ಟು ಮಾತಾಡ್ತೀವಿ. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ನಮ್ಗೇನ್ ಹೇಳಕ್ಕಾಗಲ್ಲ. ತಾವೇನ್ ಹೇಳ್ತೀರಿ ಸರ್? ಸರ್, ಹಿಂದಿನಿಂದಲೂ ಕೂಡ ನಮ್ ದೇವ್ರ ಬಗ್ಗೆ ಅಪಾರವಾದ ನಂಬಿಕೆ ಇದೆ. ಮಂಜುನಾಥನ ಬಗ್ಗೆ ಇಲ್ಲಿ ನಡೆದಿರ್ತಕ್ಕಂಥ ಪ್ರಕರಣಕ್ಕೆ ಮಂಜುನಾಥನೇ ಶಿಕ್ಷೆ ಕೊಡ್ತಾನೆ ಅನ್ನೋ ನಂಬಿಕೆ ಇದೆ ನನಗೆ. ಅಲ್ಲ, ಈಗ ಬಂದು ಈ ರೀತಿ ಮಾತಾಡೋ ವ್ಯವಸ್ಥೆ ಈ ತರ ಆಗಿದೆ ಅಂತ ಹೇಳ್ತಿದ್ದಾರೆ. ತಮ್ಮ ಧಾರ್ಮಿಕ ಭಾವನೆಗೆ ಯಾವ ತರ ಧಕ್ಕೆ ಆಗ್ತದೆ ಅಂತ? ಅದು ಕಾನೂನು ಇದೆ, ಕಾನೂನು ನೋಡ್ಕೊತದೆ. ನಮ್ಮ ಮಂಜುನಾಥ ಇದ್ದಾನೆ, ಅವ್ರಿಗೆ ಶಿಕ್ಷೆ ಕೊಡ್ತಾರೆ ಅನ್ನೋದು ನಮ್ಮ ಭಾವನೆ. ಆತರ ಆಗಿದೆ ಅನ್ಸುತ್ತಾ ನಿಮ್ಗೆ? ಇಲ್ಲಿ ಏನಾದ್ರು ನಮ್ಮ ಪ್ರಕರಣ ನಮಗೆ ಗೊತ್ತಿಲ್ಲ, ನಂಬಿಕೆ ಇಲ್ಲ ತಮಗೆ? ನಂಬಿಕೆ ಇಲ್ಲ. ತಾವೇನ್ ಹೇಳ್ತೀರಿ? ಶಿಕ್ಷೆ ಆಗ್ಬೇಕು. ತಾವೇನ್ ಹೇಳ್ತೀರಿ? ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೆ ಶಿಕ್ಷೆ ಕೊಡ್ಬೇಕು, ಕೊಡ್ತಾನೆ. ಮಂಜುನಾಥ ಸ್ವಾಮಿ ಏನ್ ಶಿಕ್ಷೆ ಕೂಡ ಕೊಡ್ತಾರೆ, ತಪ್ಪು ಮಾಡಿಲ್ಲ ಅಂತ ಶಿಕ್ಷೆ ಕೊಡ್ತಾರೆ. ತಾವೇನ್ ಹೇಳ್ತೀರಿ? ಸರ್, ನಾವು ಅಪಾರ ದಿನದಿಂದ ದೇವ್ರನ್ನೇ ನಂಬಿದೀವಿ, ಮಂಜುನಾಥ ಸ್ವಾಮಿನ ನಂಬಿಕೆ ಇಟ್ಟು ಬರ್ತಾ ಇದೀವಿ. ಇಲ್ಲಿ ಹಂಗೆ ಆಗೇನಾದ್ರೂ ತಪ್ಪು ನಡೆದಿದ್ರೆ ಒಂದು ಕಾನೂನಿದೆ, ಕಾನೂನ್ಗೆ ಅವರು ಬಚಾವಾದ್ರೆ ಕಾನೂನಿಂದ ದೇವರಿದ್ದಾನೆ, ಆ ದೇವರೇ ನೋಡ್ಕೋಬೇಕು. ತಪ್ಪು ನಡೆದಿದ್ದೇವ್ ನಡೆದಿಲ್ವ ಅದು ನಮಗೆ ಗೊತ್ತಿಲ್ಲ, ನಾವು ಕಣ್ಣಾರ ಕಂಡಿಲ್ಲ. ಒಂದ್ ವೇಳೆ ಆ ರೀತಿ ನಡೆದ್ರೆ ದೇವ್ರ ಶಿಕ್ಷೆ ಕೊಡ್ತಾವನೆ. ಇನ್ನು ಅದು ಬಿಟ್ರೆ ಇನ್ನು ಏನಾರ ಮುಂದೆ ಈ ತರ ಅದೇ ರೀತಿ ಆಗಿದ್ರೆ ಇನ್ನು ಆಗೋ ರೀತಿನ ಈ ದೇವ್ರು ನೋಡಿ ತಪ್ಪಿಸ್ಬೇಕು ಅದನ್ನ. ಈ ಕಾನೂನು ಇದೆ, ಕಾನೂನು ಸ್ವಲ್ಪ ಶಿಕ್ಷಿಸ್ಬೇಕು ಅದನ್ನ. ಇನ್ನ ಸುಮ್ನೆ ನಮಗೆ ಗೊತ್ತಿಲ್ಲದಿರೋ ಮಾಹಿತಿನ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟು ಮಾತಾಡಬಾರ್ದು. ಈಗ ಒಂದಲ್ಲ ಹೇಳಲ್ಲ, ನೂರಾರು ಜನರ ಶವಗಳನ್ನು ಹೂತಾಕಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರದಿಂದ SIT ತನಿಖೆ ಕೊಟ್ಟಿದೆ, ಅಧಿಕಾರಿ ಕೂಡ ಡ್ರಿಲ್ ಮಾಡುವ ವ್ಯವಸ್ಥೆ ಆಗಿರ್ಬೋದು, ಕಳೆಬರ ಹುಡುಕೋ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಈ ರೀತಿ ಮಾಡೋದ್ರಿಂದ ತಮ್ಮ ಧಾರ್ಮಿಕ ಭಾವನೆಗೆ ಯಾವ ರೀತಿ ಧಕ್ಕೆ ಆಗಿದೆ ಅಂತ? ಸರ್, ತಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ಆಯ್ತೆ ಅಂತ ಅಂದ್ರೆ ಯಾರು ಎಲ್ಲ ಅವರು ಒಂದು ನಮ್ಮನೆ ಹೆಣ್ಮಕ್ಳಿದ್ದಂಗಿಲ್ವರ, ಅದು ಆ ರೀತಿ ಯಾರಿಗೂ ಆಗ್ಬಾರ್ದು, ಅನ್ಯಾಯ ಆಗ್ಬಾರ್ದು. ಒಂದ್ ವೇಳೆ ಆಗೈತಾರ ಅವರ ಶಿಕ್ಷೆ ಆಗ್ಲಿ, ಶಿಕ್ಷೆಗೆ ಅದು ನಮ್ಗೆ ಇನ್ನು ಕನ್ಫರ್ಮ್ ನಮ್ಗೆ ಆಗೈತು ಆಗಿಲ್ವೋ ಎಷ್ಟು ಜನ ಇದು ಇನ್ನು ಸತ್ಯ ಮತ್ತೆ ಬೆಳಕಿ ಬರ್ತದೆ. ಇನ್ನ ನಾಳೆ ನಾಡದಲ್ಲಿ ಇವತ್ತು ಯಾವ್ದೋ ಒಂದು ಹೊಸ ಲಕ್ಷ್ಮಿನ ಹೆಸರು ಪ್ರಸ್ತಾಪ ಆಗಿತ್ತು ಆಲ್ರೆಡಿ. ಇವಾಗ ಇನ್ ಮುಂದೆ ನೋಡೋಣ, ಅದ್ ಬಂದು ನೋಡಿದ್ರೆ ಅವ್ರಿಗೆ ಶಿಕ್ಷೆ ಆಗ್ಲಿ, ದೇವ್ರ ಆಗಿದ್ರೆ ಶಿಕ್ಷೆ ಕೊಡ್ಲಿ, ಆಗದೇ ಇದ್ರೆ ವ್ಯವಸ್ಥೆ ಇಲ್ಲ. ಓಕೆ ಸರ್, ತಾವೇನ್ ಹೇಳ್ತೀರಿ ಈ ಬಗ್ಗೆ? ಸರ್, ಅದು ಒಂದು ವೇಳೆ ಈ ರೀತಿ ನಡೆದಿದ್ರೆ ಆ ದೇವರೇ ಇದಕ್ಕೆಲ್ಲ ಶಿಕ್ಷೆ ಕೊಡ್ಲೇಬೇಕು. ಅನ್ಯಾಯದ ವಿರುದ್ಧ ನಾವು ಇದ್ದೇ ಇರ್ತೀವಿ. ಅಂದ್ರೆ ದೇವರ ಮೇಲೆ ಅಪಾರವಾದ ನಂಬಿಕೆ ಇದೆ. ಈಗ 100 ಜನನ ಹೂತಾಕಿದ್ರೆ ಅಂತ ಹೇಳ್ತಾರೆ. ಒಬ್ಬ ವ್ಯಕ್ತಿ ಆ ರೀತಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆನಾ? ಅದ್ರ ಬಗ್ಗೆ ನಮಗೆ ಮಾಹಿತಿ ಗೊತ್ತಿಲ್ಲ. ದೇವ್ರ ಬಗ್ಗೆ ನಂಬಿಕೆ ಇದೆ, ಈ ರೀತಿ ಆಗಿಲ್ಲ ಅಂತ ಅನಿಸುತ್ತೆ ಮನ್ಸು. ಒಂದ್ ವೇಳೆ ಆಗಿದ್ರೆ ಇದಕ್ಕೆಲ್ಲ ಶಿಕ್ಷೆ ಆಗ್ಲೇಬೇಕು. ತಾವೇನ್ ಹೇಳ್ತೀರಿ? ಸರ್, ನಮ್ಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ನಾವು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ನಂಬಿದೀವಿ. ಧರ್ಮ ಕರ್ಮ ಎಲ್ಲ ಧರ್ಮಸ್ಥಳ ಮಂಜುನಾಥ ಸ್ವಾಮಿನೇ ನೋಡ್ಕೋಬೇಕು. ಅದನ್ನ ಬಿಟ್ರೆ ಬೇರೆ ಏನು ಹೇಳಕ್ಕಾಗಲ್ಲ. ಇಲ್ಲ ಕಾನೂನು ಪ್ರಕಾರ ಏನಾಗುತ್ತೆ ಅದಾಗುತ್ತೆ. ತಾವೇನ್ ಹೇಳ್ತೀರಿ? ಸರ್, ನಮಗೂ ಧರ್ಮಸ್ಥಳದ ಬಗ್ಗೆ ಅಪಾರವಾದ ಗೌರವ ಇದೆ. ಹಾಗಾಗಿ ಇದ್ರ ಬಗ್ಗೆ ಆ ಭಗವಂತನೇ ಧರ್ಮ ಕರ್ಮ ಅನ್ನೋದು ಅವನೇ ತುಗಬಣ್ಣ ಮಾಡಬೇಕು. ಹಾಗಾಗಿ ಇದ್ರ ಬಗ್ಗೆ ನಾವೇನು ಹೇಳಕ್ ಇಷ್ಟಪಡಕ.
ಏನಿಲ್ಲ, ಹಿಂದಿನಿಂದಲೂ ದೇವ್ರ ಮೇಲೆ ಭಾರಿ ಭಕ್ತಿ ಇದೆ, ಹೆಸರುವಾಸಿ ಆಗಿದೆ. ಮತ್ತೆ ದೇವ್ರ ಮೇಲೆ ರಾಜಕಾರಣಿಗಳು ಸಹ ಸತ್ಯ ಭಾಷೆ ಅವೆಲ್ಲ ಇಟ್ಟುಕೊಂಡು ಬಂದು ಅವರಿಗೆಲ್ಲ ತುಂಬಾ ಒಳ್ಳೇದು ಆಗಿದೆ, ಕೆಟ್ಟದ್ದು ಆಗಿದೆ. ಅದರಿಂದ ದೇವರು ಅನ್ನೋದು ಧರ್ಮಸ್ಥಳದಲ್ಲಿ ನಿಜವಾದಂಥದ್ದು. ಮತ್ತೆ ಈ ಕೇಸು ವಗೇರೆ ಬಂದಾಗ ಯಾರು ಕಣ್ಣಾರೆ ನೋಡಿಲ್ಲ, ಅದನ್ನು ಸುಮ್ಮನೆ ನಾವು ಹಾಗೆ ಹೀಗೆ ಅಂತ ಮಾತಾಡಕ್ಕಾಗಲ್ಲ. ಅದು ಭಗವಂತನಿಚ್ಛೆ. ಅದರಿಂದ ಏನೇ ಅವ್ರು ತಪ್ಪುಗಳು ಮಾಡಿದ್ರು ಭಗವಂತನೇ ನೋಡ್ಕೊತಾನೆ. ಶಿಕ್ಷೆನೂ ಕೂಡ ದೇವರು ಬಿಡಲ್ಲ, ಮನುಷ್ಯರು ಬಿಟ್ಟರು ಕೂಡ ಭಗವಂತ ಬಿಡಲ್ಲ. ಅದರಿಂದ ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದೇ ಆಗುತ್ತೆ, ಒಳ್ಳೇದು ಮಾಡಿದ್ರೆ ಒಳ್ಳೇದೇ ಆಗುತ್ತೆ. ಇಲ್ಲದೆಲ್ಲ ಹೇಳೋ ಅವಶ್ಯಕತೆ ನಮಗೂ ಇಲ್ಲ, ಅವೆಲ್ಲ ಮಾತಾಡಲೂಬಾರ್ದು. ದೇವರೇ ನೋಡ್ಕೊಂಡು ಆ ದೇವರು ಮಂಜುನಾಥ ಒಳ್ಳೇದು ಮಾಡಲಿ ಅಂತ ಎಲ್ಲರಿಗೂ ನಾವು ಬೇಡ್ಕೊತಾ ಇದ್ದೀವಿ. ಧರ್ಮಸ್ಥಳ ಶಕ್ತಿಪೀಠ, ಇಲ್ಲಿ ಯಾವುದೇ ಸಮಸ್ಯೆ ಮಾಡಿದ್ರು ಕೂಡ ಆ ದೇವರೇ ಭಗವಂತನೇ ನೋಡ್ಕೊಳ್ತಾನೆ. ಇದು ಸದ್ಯ ಇಲ್ಲಿ ಬಂದಂತ ಭಕ್ತರ ಮಾತುಗಳು ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಮಂಗಳೂರು.